ಅಲ್ಲ ಮುಂದೆ ಹೋಗ್ಬೇಕಲ್ಲ. ಇಲ್ಲಿ ಎಷ್ಟು ಒಂದು ಒಂದನೇ ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡಲಿಕ್ಕೆ. ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಅವಕಾಶ ಇದೆ. ತಾವೆಲ್ಲರೂ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಕೋರ್ತೇನೆ. ಇದೇನು ಬೇಗ ಒಂದು ಮಾನ್ಯ ಪ್ರತಿಪಕ್ಷ ನಾಯಕರು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಪ್ರಕಾರನೂ ಇಲ್ಲಿಗಲ್ಲು. ಈಗ ತಾವೇನಾದರೂ ಒಂದು ಹೇಳಿಕೆ ಕೊಟ್ರೆ ಇಲ್ಲಿ ವಿಧಾನಸಭೆ ಒಳಗಡೆ ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ನಾವು ಅದನ್ನ ತಿರುಚಿಬಿಟ್ಟು ಖಾದರ್ ಅವರು ಹಿಂಗೆ ಬೈದರು ಯಾರನೋ ಅಂತ ಹೇಳ್ಬಿಟ್ಟು ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದು ನಿಮ್ಮ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ತರಾಗಲ್ಲ. ಅದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದು ಸರಿಯಾಗಿ ಅವ್ರ ಫೋಟೋನು ಹಾಕಿಲ್ಲ. ಅವರು ಮಹಾತ್ಮ ಗಾಂಧೀಜಿ ತರ ಫೋಟೋನು ಹಾಕಿಲ್ಲ. ಗಾಂಧಿ ಬಗ್ಗೆ ಬಹಳ ಮಾತಾಡ್ತಾರೆ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋದು. ಗಾಂಧೀಜಿ ಇದ್ದಾಗ ಈ ನರೇಗಾ ಇತ್ತ? ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನು 10 ಪದಗಳು ಕೊಟ್ಟಿದ್ದಾರೆ, ಏನೇನೋ ನರೇಗಾದ ಬಗ್ಗೆ. ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದುಹಾಕಿ, ಈ ತರದೆಲ್ಲ. ಗಾಂಧೀಜಿ ಎಂದಾದ್ರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ? ಎಂದಾದ್ರೂ ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನೀವಿಡಿ ಅಂತ ಎಲ್ಲಾದ್ರೂ ಹೇಳಿದ್ರ? ಯಾವತ್ತೂ ಹೇಳೇ ಇಲ್ಲ. ಗಾಂಧೀಜಿ ಹೆಸರು ಅವ್ರು ಹೇಳಿದ್ರು, ಕೊನೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ ಮುಂದೆ ಏನೇನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ನಿರ್ಮಾಣ ಮಾಡಿದ್ರಿ, ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ, ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂದ್ರು. ಮಾಡ್ಲಿಲ್ಲ ಅವಾಗ. ಯಾಕಂದ್ರೆ ಕಾಂಗ್ರೆಸ್ ಇದ್ರೇನೆ ವೋಟ್ ಬರೋದು ಅಂತ ನೆಹರು ಅವರಿಗೆ ಅನ್ಸಿತ್ತು, ಅದಕ್ಕೋಸ್ಕರ ಮಾಡ್ಲಿಲ್ಲ. ಅದು ಅವ್ರ ಹಣೆ ಬರ. ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗಲ್ವಾ? ಇದು ತಪ್ಪಲ್ವಾ? ಇದು ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ, ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ. ಇವ್ರ ತೆವಲ್ಗೋಸ್ಕರ ಕೊಟ್ಕೊಂಡಿರೋದು, ಇವರ ತೆವಲುಗಳಿಗೋಸ್ಕರ ಕೊಟ್ಕೊಂಡಿರೋದು. ಇದು ನೀವು ರಾಜಕೀಯ. ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್, ನಿಮ್ಮ ಆಡ್ಗಳೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾರು? ಗೋಗೊಯ್ ಅವರು ಅಲ್ಲ, ಶ್ರೀ ರಂಜನ್ ಗೋಗೊಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇದ್ರ ಬಗ್ಗೆನೇ ಒಂದು ಸರ್ಕಾರ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಆಗಿದೆ, ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಶುಡ್ ಬಿ ಸಬ್ಜೆಕ್ಟ್ ಅಂಡ್ ನಾಟ್ ಡೈರೆಕ್ಟೆಡ್ ಅಟ್ ದಿ ಪ್ರಮೋಟಿಂಗ್ ದ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂತ ಇದೆ. ರೂಲಿಂಗ್ ಪಾರ್ಟಿ ಅಂತ ಇದೆ. ಇದರಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ. ಮತ್ತೆ ಅವ್ರು ಯಾರ್ಯಾರು ಕೊಡಬೇಕು ಅಂತಾನೆ ಇದ್ದಾರೆ. ಏನಾದ್ರೂ ನೀವು ಡೆವಲಪ್ಮೆಂಟ್ ವರ್ಕ್ ಮಾಡಬೇಕಾದ್ರೆ ಕೊಡಿ, ಕಂಪ್ಲೀಟ್ ಆಗಿದ್ರೆ ಕೊಡಿ. ಯಾರಾದ್ರೂ ತೀರ್ಕೊಂಡಾದಾಗ ಅವ್ರು ಕೊಡ್ಬೋದು, ಬರ್ತ್ಡೇ ಮಾಡಿದಾಗ ಅವ್ರು ಕೊಡ್ಬೋದು. ಸರ್ಕಾರದಲ್ಲಿ ಇರುವಂಥದ್ದು ಕ್ಲಿಯರ್ ಆಗಿದೆ, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ. ಒಂದೊಂದು ಪತ್ರಿಕೆಗೆ ನನ್ಗೆ ಗೊತ್ತಿಲ್ಲ ಎಷ್ಟೆಷ್ಟು, ಒಂದು 25-30 ಲಕ್ಷ ಆಗ್ಬೋದ ಒಂದೊಂದು ಪತ್ರಿಕೆಗೆ. ಎಷ್ಟು ಕೊಟ್ಟಿದಾರೋ ಗೊತ್ತಿಲ್ಲ. ಇವರು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಸರ್ಕಾರದಲ್ಲಿ ಮೊನ್ನೆನೋ ಕಾಂಗ್ರೆಸ್ ಮೀಟಿಂಗ್ ಆಯ್ತು, ಅದರಲ್ಲಿ ಹೇಳಿದ್ದಾರೆ ಹಣ ಕೊಡಿ, ಹಣ. ನನ್ನ ಪತ್ರಿಕೆ ನೋಡಿದೆ ಬೆಳಗ್ಗೆ, ಹಣ ಕೊಡಿ, 2 ಕೋಟಿ ಕೊಡಿ, 50 ಕೋಟಿ, 20 ಕೋಟಿ ಇದೇ ಕೇಳಿದ್ದಾರೆ MLA-ಗಳೆಲ್ಲ. ನಮ್ಮ ಕೆಲವರೆಲ್ಲರೂ ಕೂಡ ಈ ಮೆಡಿಕಲ್ ಬಿಲ್ಗೆ ಕೊಡಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಯ್ತಾ ಇರುವಂತ ರೋಗಿಗಳಿಗೆ ಬಂದು ಕ್ಯೂ ನಿಂತಿದ್ದಾರೆ. ಅವ್ರಿಗೆ ಮೆಡಿಕಲ್ ಬಿಲ್ ಕೊಡಕ್ಕೂ ನಿಮ್ ಕೈಲಿ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಇವತ್ತು. ಇನ್ನು ನಾನು ಹೇಳೋದು, ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ನಿಮ್ಗೆ ಇಷ್ಟ ಇದ್ರೆ ನಿಮ್ ಕಾಂಗ್ರೆಸ್ ಪಾರ್ಟಿ ಆಯ್ತಲ್ಲ, ಬೇಕಾದಷ್ಟು ಕೋಟಿ ಕೊಡಿ. ಬೇಡ ಅಂತ ಹೇಳಿದಾರೆ ಯಾರು? ಕೊಡಿ ನೀವು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಕೊಟ್ಕೊಳ್ಳಿ, ಏನ್ ಬೇಕೋ ಮಾಡ್ಕೊಳ್ಳಿ. ಹೇಳ್ತಾ ಇದ್ರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ, ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಆದ್ರೆ ನೀವು ಇವತ್ತು ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಬಳಕೆ ಮಾಡ್ಕೊಂಡು ಈ ತರ ತೆರಿಗೆನ ವಂಚನೆ ಮಾಡ್ತಾ ಇದ್ದಾರೆ. ಜನಕ್ಕೆ ಏನ್ ಬೇಕಾಗಿದೆ? ಜನ ಏನಕ್ಕೆ ತೆರಿಗೆ ಕೊಡ್ತಾರೆ? ಟ್ಯಾಕ್ಸ್ ಏನ್ ಕೊಡ್ತಾರೆ? ನಮ್ಮ ಮನೆ ಮುಂದೆ ರಸ್ತೆ ಹಾಕಿ, ನಮ್ಮ ಮನೆ ಕುಡಿಯೋ ನೀರು ಕೊಡಿ, ಬಸ್ ಫೆಸಿಲಿಟಿ ಚಂದ ಕೊಡಿ, ಮನೆ ಕಟ್ಕೊಡಿ. ಇದ್ರ ಬಗ್ಗೆ ಜನ ತೆರಿಗೆಯನ್ನ ಕೊಡೋದು. ರೂಲ್ಸ್ ಇರೋದೇ ಹಂಗೆ. ನಾವು ಹಾಕಿರ್ತೀರಿ ರೂಲ್ಸ್ ಇದರಲ್ಲಿ ಯಾವ್ದಾವ್ದಕ್ಕೆ ಏನೇನು ಅಂತೇಳಿ, ಕಸ ತೆಗಿಯೋದಕ್ಕೆ ಇದನ್ನ. ಅದನ್ನ ಬಿಟ್ಬಿಟ್ಟು ಕಸ ತೆಗಿಯೋದಕ್ಕೆ, ನೀರು ಕೊಡಕ್ಕೆ ಬಿಟ್ರೆ ಇವರು ಕಾಂಗ್ರೆಸ್ ಪಾರ್ಟಿನ ಬೆಳವಣಿಗೆ ಮಾಡಕ್ಕೆ ಟ್ಯಾಕ್ಸ್ ಪೇಯರ್ಸ್ ಹಣನ ತಗೊಳ್ತಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ? ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ತರ ಮಾಡಕ್ ಹೋದ್ರೆ ಇದೊಂದು ಅಧ್ಯಕ್ಷರೇ, ಇದು ಕೇಂದ್ರ ಸರ್ಕಾರ ಈಗಾಗಲೇ ಆಕ್ಟ್ ಮಾಡಿಬಿಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಅವರು ಇದ್ರು, ಎಲ್ಲಾ ಪಾರ್ಟಿಯವರು ಇತ್ತು.
ಅಲ್ಲಿ ವಿರೋಧ ಮಾಡಿದ್ರು. ಇಲ್ಲೂ ನಾವು ಬಿಲ್ ಮಾಡ್ತೀರಿ, ನಾವು ಬಿಲ್ ಮಾಡಿದ ತಕ್ಷಣನೇ ಈಗ ನೀವು ಬಿಲ್ ತಂದಿದ್ದೀರಾ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಬಿಲ್ ತಂದಿದ್ದೀರಾ, ಪಾಸ್ ಮಾಡಿದ್ದೀರಾ, ಇದು ಅದೇನ ಕಾಯ್ದೆ ಆಗಿ ಬಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಕಾಯ್ದೆನ ಪಾಲನೆ ಮಾಡೇಬೇಕು. ಕಾಯ್ದೆ ಬರಕ್ ಮುಂಚೆನೆ ಪೊಲೀಸರು ಕೇಸ್ ಹಾಕ್ತಾವ್ರೆ. ಇನ್ನು ಕಾಯ್ದೆನೇ ಬಂದಿಲ್ಲ, ಅವಾಗೆ ಪೊಲೀಸರು ಕೇಸ್ಗಳು ಶುರು ಮಾಡ್ಬಿಟ್ಟವ್ರೆ. ಇಲ್ಲಿ ಕಾಯ್ದೆ ಆಗಿರೋದು, ಕಾಯ್ದೆ ಆಗಿರೋದ್ರ ಬಗ್ಗೆ ಅಧ್ಯಕ್ಷರೇ, ಕಾಯ್ದೆ ಆಗಿರೋದ್ರ ಬಗ್ಗೆ ಇಲ್ಲಿ ವಿರೋಧ ಮಾಡಿ ಕೇಂದ್ರ ಸರ್ಕಾರ ಜೊತೆ ಕಾಲ್ ಕೇರ್ಕೊಂಡು ಜಗಳ ತೆಗಿಯಕ್ಕೆ ಹೊರಟಿದಾರಲ್ಲ, ಮಾಡ್ಲಿ, ಡಿಬೇಟ್ ಮಾಡ್ಲಿ. 2 ದಿನ ನೀವು ಅಧಿವೇಶನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೀರ. ಅದು ನಿಮ್ಮ ತೆವಲಿಗೆ ಸರ್ಕಾರ ದುಡ್ಡು ಇದಕ್ಕೆಲ್ಲ ನಮ್ಗೆಲ್ಲ ಮಾಡ್ತಾ ಇರೋದು, ಪಬ್ಲಿಕ್ಗೋಸ್ಕರ ಏನ್ ಮಾಡ್ತಾ ಇಲ್ಲ. ಇವರು ಅವರ ಕಾಂಗ್ರೆಸ್ಸಿನ ವಿರೋಧ ವ್ಯಕ್ತ ಮಾಡೋಕ್ಕೋಸ್ಕರ ಅಧಿವೇಶನ ಕರೆದು ಮಾಡ್ತಾ ಇದ್ದಾರೆ. ಸರ್ಕಾರದ ಹಣ ಪೋಲ್ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪು, ಅದನ್ನು ವಿರೋಧ ಮಾಡ್ತೀವಿ ನಾವು. ಆದ್ರೆ ಇವತ್ತು ಅವರು ಮಾಡ್ತಾ ಇರೋವಂಥದ್ದು ಒಂದು ಕಾಂಗ್ರೆಸ್ಸಿನ ಒಂದು ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಅದರಿಂದ ಈ ಗಾಂಧಿ ಏನ್ ಹೇಳವ್ರೆ, ಮಹಾತ್ಮ ಗಾಂಧೀಜಿ ಮುಗಿಸ್ಬೇಕಲ್ಲ, ಇನ್ನ ಜಾಸ್ತಿ ಹೊತ್ತಾಗ್ಬೇಕಾ? ಅಲ್ಲ, ಗಾಂಧೀಜಿಯವರ ಆಶಯಗಳು ಏನಿತ್ತು ಅದು ಪ್ರಿಂಟ್ ಮಾಡಿಲ್ಲ. ಸತ್ಯಮೇವ ಜಯತೇನೂ ಇಲ್ಲ, ಸ್ವಚ್ಛ ಭಾರತ್ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಇವ್ರಿಗೆ ಯೋಗ್ಯತೆ ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಹಣಕಾಸಿಲ್ಲ ಅದಕ್ಕೆ. ಒಂದೇ ಇಲ್ಲ, ಒಂದೇ ಮಾತಾಡೋ ನೀವೆಲ್ಲ ಯಾಕೆ ಸ್ವಚ್ಛ ಭಾರತ ನೈತಿಕತೆ ಇದೆ, ಸ್ವಚ್ಛ ಭಾರತ ನರೇಗಾದಲ್ಲೇ ಬರೋದು, ಅದು ಅದು ಒಂದು ಭಾಗ. ಮುಗಿಸ್ಲಿ, ಅವ್ರು ಮಾತಾಡಿ ಮುಗಿಸ್ಲಿ, ಅಧ್ಯಕ್ಷರೇ, ಅಲ್ಲ ಶಿವಲಿಂಗೇಗೌಡ್ರೆ, ಅಧ್ಯಕ್ಷರೇ, ನಾನು ಹೇಳುವಂಥದ್ದು ಇವರು ನಿಜವಾಗೂ ಗಾಂಧಿಗೆ ಒಂದು ಗೌರವ ಕೊಡೋದಾಗಿದ್ದಾರೆ. ಗಾಂಧೀಜಿಗೆ ಗೌರವ ಒಂದು ಅಂದ್ರೆ ಮನಸ್ಫೂರ್ತಿಯಾಗಿ ಅವ್ರಿಗೆ ಒಂದು ನಮನ ಸಲ್ಲಿಸೋದಾಗಿದ್ರೆ ಅವ್ರೇನ್ ಕೊಡ್ಬೇಕಾಯ್ತು? ಎಂಡ ಕುಡಿಬೇಡಿ ಅಂತ ಕೊಡ್ಬೇಕಾಯ್ತು. ಮದ್ಯಪಾನ ಮಾಡಬೇಡಿ, ಮನೆ ಹಾಳಾಗ್ತೈತೆ. ಗಾಂಧೀಜಿ ಹೇಳಿರೋ ಹೊರಡದು ಮದ್ಯಪಾನ ಮಾಡಬೇಡಿ ಅಂತ. ಇವರು 2000 ಲೈಸೆನ್ಸ್ ಕೊಟ್ಟಿದ್ದಾರೆ, ಕುಡೀರಿ 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 ಅಂತ. ಇದು ಇದಕ್ಕೆಲ್ಲ ಹಣ ಅದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಜನ ಅಟ್ಲೀಸ್ಟ್ ನೋಡಿ ಒಂದು 2% ಆದ್ರೂ ಬಿಡೋರ ನಾವು ಕುಡಿಯೋದು. ಅದು ಬಿಟ್ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರ ದುಡ್ಡಲ್ಲಿ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನ. ಇದು ಅಕ್ಷಮ್ಯ ಅಪರಾಧ. ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದ್ದೀರಾ, ಅವ್ರು ಹೇಳದೇ ಇರೋ ಪದಗಳನ್ನ ಹೇಳಿ ಗಾಂಧೀಜಿಗೆ ಅವಮಾನ ಮಾಡ್ತಾ ಇದ್ದೀರಾ. ಇನ್ನೊಂದ್ ಕಡೆ ಸರ್ಕಾರದ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ. ಇದು ನೀವು ಸರ್ಕಾರ ಮಾಡ್ತಾ ಇರೋ ಜನಗಳಿಗೆ ದ್ರೋಹ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.